ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, CNC ಸಿಟಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ವಿಶೇಷ ಸಂದರ್ಶನ ನಮ್ಮ ವರದಿಗಾರರಾದ ರವಿಕುಮಾರ್ ಅವರಿಂದ. ಮನೆ ಮನೆಯಲ್ಲಿ ಹೋಮ, ಹವನ, ಯಜ್ಞ, ಯಾಗಾದಿಗಳಲ್ಲಿ ಅಗ್ನಿಹೋತ್ರ ಹೋಮ ಕೂಡ ಒಂದಾಗಿದೆ. ಹಿಂದೆ ಯಾಗ, ಹೋಮ, ಹವನಾದಿಗಳು ನಡೆಯುತ್ತಿದ್ದು, ಅಗ್ನಿಹೋತ್ರ ಹೋಮದ ಮಹತ್ವ ಮತ್ತು ಪ್ರಯೋಜನಗಳನ್ನು ಕೇಳಿದರೆ ನೀವು ಕೂಡ ಮನೆಯಲ್ಲಿ ಯಾರ ಸಹಾಯವಿಲ್ಲದೆ ಈ ಹೋಮವನ್ನು ಮಾಡಬಹುದು. ಇದರ ಮಹತ್ವ ಅಪರೂಪವಾದದ್ದು. ವೈಜ್ಞಾನಿಕ ದೃಷ್ಟಿಕೋನದಿಂದಲೂ ಸಾಕಷ್ಟು ಮಹತ್ವವನ್ನು ಪಡೆದಿದೆ. ಸಂಶೋಧಕರು ಈ ಹೋಮವನ್ನು ರೋಗಿಗಳ ಮೇಲೆ ಪ್ರಯೋಗಿಸಿದರು. ಇದರಿಂದ ರೋಗಿಗಳ ದೇಹದಲ್ಲಿ ರೋಗನಿರೋಧಕ ಶಕ್ತಿ ಹೆಚ್ಚಾಗಿ ಗುಣಮುಖರಾಗಿದ್ದಾರೆ. ಇದು ಸರ್ವ ರೋಗಗಳಿಗೂ ಮದ್ದು. ಇದರಿಂದ ಮನಸ್ಸು ಶಾಂತವಾಗಿ ಇರುತ್ತದೆ. ಒತ್ತಡ ನಿವಾರಣೆ, ಮನೆಯ ನಕಾರಾತ್ಮಕ ಶಕ್ತಿಗಳು ನಾಶವಾಗುತ್ತದೆ. ನಮ್ಮಲ್ಲಿ ಸಕಾರಾತ್ಮಕ ಭಾವನೆ ಹೆಚ್ಚಿಸುತ್ತದೆ. ಹೋಮದಿಂದ ಉತ್ತಮ ಜ್ಞಾನ, ಏಕಾಗ್ರತೆ, ಮೆದುಳು, ನರಮಂಡಲಗಳ ಬಲಿಷ್ಠ, ಮಾನಸಿಕ ಸ್ಥಿರತೆ, ಇನ್ನೂ ಹಲವಾರು ಉಪಯೋಗವನ್ನು ಡಾಕ್ಟರ್ ಚಂದನಾರವರ ಮಾತಲ್ಲೇ ಕೇಳೋಣ ಬನ್ನಿ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಬಂದು ಡಾಕ್ಟರ್ ಚಂದನಾ ಪ್ರದೀಪ್ ಅಂತ ಹೇಳಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಯಾವ ಡಾಕ್ಟ್ರು ಅಂತ, ಅಗ್ನಿಹೋತ್ರ ಡಾಕ್ಟ್ರು ಅಂತ. ನಾನು ಯೋಗದಲ್ಲಿ PhD ಮಾಡಿಕೊಂಡು PhD ಇನ್ ಯೋಗದಲ್ಲಿ ಒಂದು ಸಬ್ಜೆಕ್ಟ್ ಬಂದು ಅಗ್ನಿಹೋತ್ರ. ಈ ಅಗ್ನಿಹೋತ್ರ ಅನ್ನೋ ಸಬ್ಜೆಕ್ಟ್ ಮೇಲೆ ಆಲ್ಮೋಸ್ಟ್ ಒಂದು 5 ಇಯರ್ಸಿಂದ ರಿಸರ್ಚ್ ಮಾಡಿ ಈಗ ಡಾಕ್ಟ್ರೇಟ್ ತಗೊಂಡಿದ್ದೀನಿ. ಈ ಅಗ್ನಿಹೋತ್ರ ಅನ್ನೋದು, ಅಗ್ನಿ ಅಂದರೆ ಎಲ್ಲರಿಗೂ ಗೊತ್ತು, ಫೈರ್, ಹೋತ್ರ ಅಂದರೆ ಹೀಲಿಂಗ್ ಅಂತ. ಈ ಫೈರ್ ಹೀಲಿಂಗ್ ಪ್ರಾಸೆಸ್ಸು ಮನೆಯಲ್ಲಿ ನಡಿಬೇಕು. ಮನೆಯಲ್ಲಿ ಹೋಮ, ಘರ್ ಮೇ ಹವನ್, ನೋ ಹೋಮ್ ವಿತೌಟ್ ಹೋಮ ಅನ್ನೋ ಒಂದು ವಿಷನ್ ಇಟ್ಕೊಂಡು ನಮ್ಮ ತಪಸ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಫೌಂಡೇಶನ್ ಕಡೆಯಿಂದ ಅಖಂಡ ಅಗ್ನಿಹೋತ್ರ ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಯಾರ್ಯಾರೆಲ್ಲ ಇದರಲ್ಲಿ ಕೈ ಜೋಡಿಸ್ಬೇಕು, ಆಸಕ್ತಿ ಇದೆ, ಬರೀ ಒಂದು 25 ರೂಪೀಸಲ್ಲಿ ನಾವೇ ಕುತ್ಕೊಂಡು ಹೋಮ ಮಾಡ್ಕೋಬೋದಾ, ಅಥವಾ ಒಂದು ಬೆರಳಿನ ತುಪ್ಪದಲ್ಲಿ ಹಾಕಿ ಇದು ಒಂದು ಪಾತ್ರೆ ಎಲ್ಲ ಮಾಡಿಬಿಟ್ರೆ ಭಗವಂತನೇ ನನ್ನ ಜೊತೆ ನಿಂತ್ಕೊಂತಾನ, ಈ ಥರ ಎಲ್ಲ ನಿಮಗೆ ಡೌಟ್ಸ್ ಇದ್ದರೆ, ಕ್ವಶನ್ಸ್ ಇದ್ದರೆ ನೀವು ನಮ್ಮನ್ನು ಸಂಪರ್ಕಿಸ್ಬೋದು. ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ 9986020447ಗೆ ನೀವು ಫೋನ್ ಮಾಡಿದ್ರೆ ನಿಮಗೆ ಅಗ್ನಿಹೋತ್ರದ ಬಗ್ಗೆ, ಮನೆಯಲ್ಲಿ ಹೋಮದ ಬಗ್ಗೆ, ಮತ್ತು ಇದರಿಂದ ಆರೋಗ್ಯ, ಸಮೃದ್ಧಿ, ನೆಮ್ಮದಿ ಇದೆಲ್ಲವನ್ನ ಪಡ್ಕೊಳ್ಳೋಕ್ಕೆ ನಾವು ನಿಮಗೆ ಉತ್ತರ ಮತ್ತು ಸಹಕಾರ ಕೊಡ್ತೀವಿ. ಥ್ಯಾಂಕ್ ಯು. ನಾನು ಏನು ಹೇಳಿದೆ ಮನೆಯಲ್ಲಿ ಹೋಮ ಅಂತ, ನಾನು ಸುಮಾರು ಒಂದು 21 ಮನೇಲಿ ಇದನ್ನು ಮಾಡಿಸ್ತೀನಿ ಅಂತ ಸಂಕಲ್ಪ ತಗೊಂಡು ಶುರು ಮಾಡಿದ್ದು. ಇವತ್ತಿಗೆ ಬೆಂಗಳೂರಲ್ಲಿ 350 ಮನೆಗಳ ಮೇಲೆ ನಾವು ಅಗ್ನಿಹೋತ್ರನ ಅನುಷ್ಠಾನ ಮಾಡಿ ಕೊಟ್ಟಿದ್ದೇವೆ. ಇದಕ್ಕೆ ನಾವು ಏನು ಚಾರ್ಜ್ ತಗೊಳ್ಳಲ್ಲ. ಇದು ನಮ್ಮ ಕರ್ತವ್ಯ, ನಮ್ಮ ಒಂದು ಸಮಾಜ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋ ಕಾನ್ಸೆಪ್ಟಲ್ಲಿ ಸೇವೆ ಥರ ಹೇಳ್ಕೊಡ್ತಾ ಇದ್ದೀವಿ. ಯಾರಿಗೂ ನಾವೇನು ಚಾರ್ಜ್ ಮಾಡಲ್ಲ. ಸುಮಾರು ಬ್ಯಾಂಗ್ಳೂರಲ್ಲಿ, ಬರೀ ಬೆಂಗಳೂರಲ್ಲದೆ ಇಡೀ ಕರ್ನಾಟಕದಲ್ಲಿ ಒಂದು 500ಗಿನ್ನ ಹೆಚ್ಚು ಅಗ್ನಿಹೋತ್ರ ಟೀಚರ್ಸ್, ಟ್ರೈನರ್ಸ್ ಇದ್ದಾರೆ ನಿಮಗೆ ಹೇಳ್ಕೊಡೋದು. ನಮ್ಮ ತಪಸ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಫೌಂಡೇಶನ್ ಕಡೆಯಿಂದ ಸುಮಾರು ಒಂದು 30 ಜನ ಟ್ರೈನ್ಡ್ ಟೀಚರ್ಸ್ ಇದ್ದಾರೆ, ಅವ್ರು ಹೇಳ್ಕೊಡ್ತಾರೆ. ನೀವು ಯಾವಾಗಾದರೂ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಬಂದು ಈ ಪ್ರಾಸೆಸ್ಸನ್ನು ಕಲ್ತ್ಕೋಬೋದು. ನಾವು ಯೂಶಲಿ ಒಂದು ಹೋಮ ಅಂದರೆ ಒಂದು ಅಷ್ಟು ಹೊತ್ತಾಗುತ್ತೆ, ಗಂಟೆಗಟ್ಟಲೆ ಕುತ್ಕೊಂಡು ಮಾಡೋದು ಅಂದ್ಕೊಂಡಿದ್ದೀವಿ. ಆದರೆ ಇವಾಗ ನೀವೇ ಎಲ್ಲ ನೋಡಿದ್ರಿ, ಜಸ್ಟ್ ನಮ್ಮ ದಿನಚರಿಯಲ್ಲಿ ಒಂದು 10 ನಿಮಿಷ ಸಾಕು ನಾವು ಈ ಹೋಮನ ಮಾಡೋಕ್ಕೆ. ಇಂಥ ಒಂದು ಏನು ಶಕ್ತಿ ನಮಗೆ ವೇದಗಳಿಂದ ಬಂದಿದೆ, ಇದು ಯಾವ ಜಾತಿ, ಮತ, ಲಿಂಗಕ್ಕೆ ಸಂಬಂಧಪಟ್ಟಿದ್ದಲ್ಲ. ಈ ಕಾಂಟೆಕ್ಸ್ಟಲ್ಲಿ ನಾವು ಸರ್ಕಾರವನ್ನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ. ನಾವು ಇದೇ ವರ್ಷ 26ನೇ ತಾರೀಕು ಅಕ್ಟೋಬರ್ 2026 ವಾಲ್ಮೀಕಿ ಜಯಂತಿ ಇದೆ. ಅವತ್ತಿನ ದಿನ ಸೂರ್ಯಾಸ್ತದ ಅಗ್ನಿಹೋತ್ರ 1008 ಜನ ಒಟ್ಟಿಗೆ ಕೂತ್ಕೊಂಡು ವಿಧಾನಸೌಧದ ಮುಂದೆ ನಾವು ಈ ಕಾರ್ಯಕ್ರಮ ಮಾಡಬೇಕು ಅಂತ ಕರ್ನಾಟಕದ 9 ಜಿಲ್ಲೆಗಳಿಂದ, ಪ್ರತಿಯೊಂದು ಜಿಲ್ಲೆಯಿಂದ 112 ಜನ ಥರ ಮಾಡಿ ಅವ್ರಿಗೆ ಎಲ್ಲ ರಿಜಿಸ್ಟ್ರೇಷನ್ಸ್ ಮಾಡಿಕೊಂಡು ಈ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದಕ್ಕೆ ಸರ್ಕಾರ ನಮ್ಮ ಜೊತೆ ಇರುತ್ತೆ, ಈ ಒಂದು ಪ್ರಾಸೆಸ್ ಏನಿದೆ ಇದಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು. ಪುಷ್ಪ ರೋಹಿತ್ ಅಂತ
ನಾನು ಸುಮಾರು 8 ವರ್ಷಗಳ ಹಿಂದೆ ನಾನು ಅಗ್ನಿಹೋತ್ರ ಕಲ್ತ್ಕೊಂಡಿದ್ದೆ. ಸೊ ಅವಾಗಿಂದ ನಂಗೆ ಯಾವಾಗ ಆಗುತ್ತೆ ಮನೆಯಲ್ಲಿ ಅವಾಗೆಲ್ಲ ಅಗ್ನಿಹೋತ್ರ ಮಾಡಿದ್ದೀನಿ. ರೆಗ್ಯುಲರಾಗಿ ಮಾಡೋಕ್ಕಾಗಿಲ್ಲ ಅಂತಂದ್ರು ಅಟ್ಲೀಸ್ಟ್ ಅಮಾವಾಸ್ಯೆ, ಪೌರ್ಣಿಮೆ, ಶುಕ್ರವಾರ, ಮಂಗಳವಾರ ಆ ಥರ ಡೇಸಲ್ಲೆಲ್ಲ ನಾನು ಮಾಡ್ಕೊಂಡಿದ್ದೀನಿ. ಏನಾದರೂ ಸಂಕಲ್ಪ ಇಟ್ಕೊಂಡು 21 ಡೇಸ್ ಮಾಡ್ಕೊಂಡಾಗ ನಾವು ಏನು ಅಂದ್ಕೊಂಡಿರ್ತೀವೋ ಅದಾಗತ್ತೆ. ಇದು ಮಾಡಿದಾಗಿಲ್ಲ ನನಗೆ ಪಾಸಿಟಿವ್ ಎನರ್ಜೀಸ್ ಜಾಸ್ತಿ ಆಗಿದೆ. ಸೊ ನನ್ನ ಸುತ್ತಲಿರೋ ವಾತಾವರಣ ಕೂಡ ಪಾಸಿಟಿವ್ ಆಗಿ ಇದೆ ಅಂತ ನನಗೆ ಫೀಲ್ ಆಗಿದೆ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಡೂ ದ ಅಗ್ನಿಹೋತ್ರ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಸುಧಾ ಅಂತ. ನಾನು ದೀಪಾಂಜಲಿ ನಗರದಿಂದ ಬಂದಿದ್ದೀನಿ. ಈ ತಪಸ್ಸು ಯೋಗ ಸೆಂಟರ್ಗೆ ನಾನು 4 ಇಯರ್ಸ್ ಬ್ಯಾಕ್ ಸೇರಿಕೊಂಡೆ. ಆವಾಗ ಗೊತ್ತಾಯಿತು ನನಗೆ ಇದು ಅಗ್ನಿಹೋತ್ರ ಅನ್ನೋದು ಒಂದಿದೆ ಅಂತ. ಹಾಗಾಗಿ ನಾವು ಅಗ್ನಿಹೋತ್ರದ ಬಗ್ಗೆ ಕಲ್ತ್ಕೊಂಡು ನನಗೆ ಒಂದು ಸ್ವಲ್ಪ ಲಂಗ್ಸ್ ಅಲರ್ಜಿ ಇತ್ತು. ಹಂಗಾಗಿ ಮ್ಯಾಮ್ ಹೇಳಿದ್ರು ಇದ್ರ ಫ್ಯೂಮ್ ತೊಗೊಂಡ್ರೆ ನಮ್ಮ ಲಂಗ್ಸ್ ಸ್ಟ್ರಾಂಗ್ ಆಗುತ್ತೆ ಅಂತ. ಹಾಗಾಗಿ ನಾನು ಅವತ್ತಿಂದ ಕಂಟಿನ್ಯೂ ಮಾಡಿದೆ. ವಾರಕ್ಕೆ ಒಂದ್ಸಲಿ ಅಂದರೆ ಸ್ಯಾಟರ್ಡೆ ನಮ್ಮದು ದೇವ್ರ ವಾರ ಇರೋದ್ರಿಂದ ಅವತ್ತು ಹೆಂಗೂ ಪೂಜೆ ಮಾಡ್ತೀವಿ, ಅವತ್ತು ಒಂದೊಂದು ವಾರಕ್ಕೊಂದ್ಸಲಿ ಹಾಗೆ ಮಾಡ್ಕೊಂಡು ಬಂದೆ. ಬಟ್ ಈಗ 5 ಇಯರ್ಸಿಂದ ನನಗೆ ಲಂಗ್ಸ್ ಅಲರ್ಜಿ ಇದ್ದಿದ್ದು ಒಂದು 3 ಮಂತ್ಸಲ್ಲಿ ನನಗೆ ಕ್ಲಿಯರ್ ಆಗೋಯ್ತು. ಅವಾಗಿಂದ ನಾನು ಮೆಡಿಸನ್ ತೊಗೊಳ್ತಾ ಇಲ್ಲ, ಏನೂ ಇಲ್ಲ. ಇದ್ರ ಫ್ಯೂಗಿಂದನೇ ನನಗೆ ವಾಸಿಯಾಗಿದೆ. ಹಾಗಾಗಿ ನಾನು ಕೆಲವ್ರಿಗೆ ಗೊತ್ತಿರೋರಿಗೆ ಮನೆಯಲ್ಲಿ ಹೋಗಿ ಹೇಳ್ಕೊಡ್ತಾ ಇದ್ದೀನಿ. ಅವ್ರಿಗೂ ಒಳ್ಳೆ ಫೀಲ್ ಆಗ್ತಾ ಇದೆ. ಮನೇಲಿ ಮಕ್ಕಳಿಗಾಗಲಿ ಮತ್ತು ಅಕ್ಕಪಕ್ಕದವ್ರಿಗಾಗಲಿ ಒಳ್ಳೆ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ. ಹಾಗಾಗಿ ನನಗೆ ಖುಷಿ ಇದೆ. ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ಭಾವನಾ ಅಂತ. ನಾನಿಲ್ಲಿ ಅತ್ತಿಗುಪ್ಪೆಯಲ್ಲಿ ಇರೋದು. 3 ವರ್ಷದಿಂದ ನಮ್ಮ ಗುರುಗಳಾದ ಡಾಕ್ಟರ್ ಚಂದನಾ ಅವರು ನಮ್ಮ ಮನೆಯಲ್ಲಿ ಬಂದು ಅಗ್ನಿಹೋತ್ರ ಅನುಷ್ಠಾನ ಮಾಡಿಕೊಟ್ಟಿದ್ದಾರೆ. ಅವತ್ತಿಂದ ನನ್ನ ಮನೆಯಲ್ಲಿ ಅಮಾವಾಸ್ಯೆ, ಹುಣ್ಣಿಮೆ, ಹಬ್ಬ ಹರಿದಿನಗಳಲ್ಲಿ ಮಕ್ಕಳದ್ದು ಹುಟ್ಟುಹಬ್ಬ ದಿವಸ ಇದೆಲ್ಲ ಆಚರಣೆ ಮಾಡ್ತೀನಿ. ವಿತೌಟ್ ಅಗ್ನಿಹೋತ್ರ ಯಾವುದೇ ಹಬ್ಬ ಪೂರ್ತಿ ಆಗಲ್ಲ ನಮ್ಮ ಮನೆಯಲ್ಲಿ. ಈ ಅಗ್ನಿಹೋತ್ರ ಮಾಡೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಮತ್ತು ಮಕ್ಕಳಲ್ಲಿ ಏಕಾಗ್ರತೆ ಉಂಟಾಗ್ತಿದೆ. ತುಂಬ ಖುಷಿ ಆಗ್ತಾ ಇದೆ ಇದು ಮಾಡೋದ್ರಿಂದ. ನೆಮ್ಮದಿ ಕಾಣ್ತಾ ಇದ್ದೀವಿ ಮನೆಯಲ್ಲಿ. ಥ್ಯಾಂಕ್ ಯು. ನನ್ನ ಹೆಸರು ದಿವ್ಯಾ ಸಂತೋಷ್ ಅಂತ. ನಾನು ಅಗ್ನಿಹೋತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಗ್ನಿಹೋತ್ರ ಮಾಡೋದ್ರಿಂದ ನಮಗೆ ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ. ನನಗೆ ತುಂಬ ಜನ ಕೇಳಿದ್ದಾರೆ, ಏನು ಮೇಡಮ್ ನೀವು ಏನು ಮಾಡ್ತಾ ಇದ್ದೀರಾ ಅಂತ. ಬಟ್ ನಾನು ಅವ್ರಿಗೆ ಹೇಳೋದೊಂದೇ, ಅಗ್ನಿಹೋತ್ರ ಮಾಡೋದ್ರಿಂದ ಸಂಕಲ್ಪ ತೊಟ್ಕೊಂಡು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ನಾವು ಏನು ಅಂದ್ಕೊಂಡಿರ್ತೀವಿ ಆ ಒಂದು ಆಸೆಗಳು ನೆರವೇರುತ್ತೆ ಅನ್ನೋ ನಂಬಿಕೆ. ಹಾಗೆ ನೀವೂ ಮಾಡಿ ಅಗ್ನಿಹೋತ್ರನ. ಮತ್ತು ಮನೆಯಲ್ಲಿ ಇವಾಗ ಮನೇನ ಅಗ್ನಿ ಕಾಯಬೇಕು ಅಂತ ಹೇಳ್ತಾರಲ್ವ, ಸೊ ಅಗ್ನಿ ಕಾಯುತ್ತೆ, ನಮ್ಮ ಮನೇನ ಅಗ್ನಿ ಕಾಯಬೇಕು. ಸೊ ಎಲ್ಲರ ಮನೆಯಲ್ಲೂ ಹೋಮ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಅಗ್ನಿಹೋತ್ರ ಮಾಡ್ತೀವಿ. ಮತ್ತು ಒಂದು ಒಳ್ಳೆ ಶುಭ ಕಾರ್ಯಗಳಲ್ಲಿ, ಒಂದು ಬರ್ಡೇ ಆಯಿತು, ಎಲ್ಲರಿಗೂ ಆಯಿತು, ಎಲ್ಲೆಲ್ಲ ಹೋಗಿ ಏನೋ ಮಾಡೋ ಬಂದು ಅಟ್ಲೀಸ್ಟ್ ನಿಮ್ಮ ಮನೇಲಿಲ್ಲ ಅಗ್ನಿಹೋತ್ರ ಮಾಡಿ ಪ್ರತಿಯೊಬ್ಬರ ಮನೆಗೆ ಹೋಗಿ ಹೇಳ್ಕೊಡಿ. ಇದಕ್ಕೆ ಏನು ಚಾರ್ಜಸ್ ಇಲ್ಲ. ಸೊ ಫ್ರೀಯಾಗಿ ಮಾಡಿಕೊಡ್ತೀವಿ. ಯಾರೇ ಇದ್ದರೂ ಯಾವುದೇ ಊರಲ್ಲಿ ಬಂದು ಬೇಡ್ಕೊಂಡ್ರೂ ಮಾಡಿಕೊಡ್ತೀವಿ. ಸೊ ಫ್ರೀ ಚಾರ್ಜ್ ಏನೂ ಇರಲ್ಲ. ಸೊ ಎಲ್ಲರೂ ಮನೆಯಲ್ಲಿ ಅಗ್ನಿಹೋತ್ರನ ಮಾಡಿ. ಓಕೆನಾ? ಥ್ಯಾಂಕ್ ಯು. ನಮಸ್ತೆ ಎಲ್ರಿಗೂ. ನಾನು ಪೂರ್ಣಶ್ರೀ ಅಂತ, BCC ರೂಪಿತ ಅಂತ ಬಂದಿದ್ದೀನಿ. ನನಗೆ ಚಂದನಾ ಮೇಡಮ್ ಒಂದು 3 ಇಯರ್ಸಿಂದ ಪರಿಚಯ. ಆದರೆ ಅಗ್ನಿಹೋತ್ರನ ನಾನು ಚಂದನಾ ಮೇಡಮ್ ಒಂದು ಈ ಥರ ಒಳ್ಳೆಯದಾಗುತ್ತೆ ಮನೇಲಿರೋ ನನಗೊಂಥರ ಸಮಾಧಾನ ಆಗ್ತಿರಲಿಲ್ಲ ನನಗೂ ನಮ್ಮ ಅಮ್ಮನಿಗೂ. ಸೊ ಚಂದನಾ ಮೇಡಮ್ ಹತ್ರ ಕೇಳಿದಾಗ ಈ ಥರ ಅಗ್ನಿಹೋತ್ರ ಮಾಡು ನೀನು ಮನೆಯಲ್ಲಿ, ನಾನು ಬಂದು ಎಲ್ಲ ಹೇಳ್ಕೊಡ್ತೀನಿ ನಿಮಗೆ, ಫ್ರೀಯಾಗಿರುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಅವತ್ತು ಲಾಸ್ಟ್ ಇಯರಿಂದ ಚಂದನಾ ಮೇಡಮ್ ಹೇಳ್ದಂಗೆ ನಾನು ಅಗ್ನಿಹೋತ್ರ ಮಾಡ್ತಾ ಬರ್ತಾಯಿದ್ದೀನಿ. ಪ್ರತಿ ಹುಣ್ಣಿಮೆ, ಅಮಾವಾಸ್ಯೆ ಅಥವಾ ಪ್ರತಿ ಸೋಮವಾರ ನನಗೆ ಯಾವಾಗ ಫ್ರೀ ಆಗುತ್ತೋ ಅವಾಗ ನಾನು ಮಾಡ್ತೀನಿ. ಬೆಳಗ್ಗೆ, ಸಾಯಂಕಾಲ, ಮಧ್ಯಾಹ್ನ. ಇದರಿಂದ ತುಂಬ ಸಹಾಯ ಆಗಿದೆ ನನಗೆ. ಮನೇಲಿರೋ ನೆಗೆಟಿವ್ ಎನರ್ಜೀಸ್ ಇದಾಗಿದೆ ಅಂತ ನಾನು ಅಂದ್ಕೊತೀನಿ. ಹಾಗಾಗಿ ನಾನು ಅಗ್ನಿಹೋತ್ರ ಪ್ರತಿದಿನ ಮಾಡ್ತೀನಿ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ನಿಖಿತಾ ಅಂತ. ನಾನು RR ನಗರಿಂದ ಬಂದಿದ್ದೀನಿ. ನಾನು ಅಗ್ನಿಹೋತ್ರನ ಶುರು ಮಾಡಿದ್ದು ಏನಂದರೆ, ನನಗೆ ತುಂಬ ಆರೋಗ್ಯ ಸಮಸ್ಯೆಗಳಿಂದ ಇದಾಗಿತ್ತು. ಆವಾಗ ಚಂದನ ಅವರಿಂದ ನಾನು ಅಗ್ನಿಹೋತ್ರ ಮಾಡಿ ಅಂತ ಹೇಳಿದ್ರು. ಅವಾಗಿಂದ ಲಾಸ್ಟ್ ಇಯರಿಂದ ಶುರು ಮಾಡಿದ್ದೀನಿ. ಆಗಿಂದ ನಮ್ಮ ಮನೆ ಎನ್ವಿರಾನ್ಮೆಂಟು, ನನ್ನ ಆರೋಗ್ಯದಲ್ಲಾಗಲಿ ತುಂಬ ಸುಧಾರಣೆ ಆಗಿದೆ. ಆಮೇಲೆ ಇದರಿಂದ ನಮ್ಮ ಫ್ಯಾಮಿಲಿ ಟೈಮು ಒಂಥರ ಇದಾಗಿದೆ. ಯಾವಾಗ ಈ ಅಗ್ನಿಹೋತ್ರ ಮಾಡ್ತೀವೋ ಅವಾಗ ಎಲ್ಲ ನಮ್ಮ ಫ್ಯಾಮಿಲಿ ಸದಸ್ಯರೆಲ್ಲ ಕುತ್ಕೊಂಡು ನಾವು ಇದನ್ನ ಮಾಡ್ತೀವಿ. ಇದರಿಂದ ನಮ್ಮ ಫ್ಯಾಮಿಲಿ ಬಾಂಡಿಂಗು ತುಂಬ ಸ್ಟ್ರಾಂಗ್ ಆಗ್ತಾ ಇದೆ. ಆಮೇಲೆ ಇದರಿಂದ ಆಮೇಲೆ ನಮ್ಮ ಎನ್ವಿರಾನ್ಮೆಂಟು ತುಂಬ ಚೆನ್ನಾಗಾಗಿದೆ. ಥ್ಯಾಂಕ್ ಯು.
ನನ್ನ ಹೆಸರು ಶೀತಲ್ ಅಂತ. ನಾನು ಇಲ್ಲಿ ವಿಜಯನಗರ RPC ಲೇಔಟ್ ರೆಸಿಡೆಂಟು. ನನಗೆ ಅಗ್ನಿಹೋತ್ರ ಏನು ಅಂತಲೇ ಗೊತ್ತಿರಲಿಲ್ಲ. ನಾನು ಯೋಗ ಕ್ಲಾಸಿಗೆ ಅಂತ ಸೇರಿಕೊಂಡಿದ್ದು ಚಂದನ ಮೇಡಮ್ ಹತ್ರ. ಅವ್ರ ಮೂಲಕ ಅಗ್ನಿಹೋತ್ರ ಏನು ಅಂತ ತಿಳ್ಕೊಂಡೆ. ಈಗ ನನ್ನ ಏನು ನೆಗೆಟಿವ್ ಥಾಟ್ಸ್ ಅಂತ ಇದೆ ಅದರಿಂದ ಆಚೆ ಬಂದಿದ್ದೀನಿ. ಹಾಗೆ ಮನೇಲೂ ಮಕ್ಕಳು ತುಂಬ ಹಠ ಮಾಡ್ತಾಯಿದ್ರು, ಹೇಳಿದ ಮಾತು ಕೇಳ್ತಿರ್ಲಿಲ್ಲ. ಫಸ್ಟು ನಾನು ಒಬ್ಬಳೇ ಮಾಡ್ತಿದ್ದೆ ಮನೇಲಿ. ಆಮೇಲೆ ನನ್ನ ಹಸ್ಬೆಂಡ್ ಜಾಯ್ನ್ ಆದರು ನನ್ನ ಜೊತೆಗೆ. ಈಗ ನನ್ನ ಮಕ್ಕಳು ಸಹ ನನ್ನ ಜೊತೆ ಕೂತ್ಕೊಂಡು ಅಗ್ನಿಹೋತ್ರ ಮಾಡೋ ಸ್ಥಿತಿಗೆ ಬಂದಿದ್ದೀವಿ. ಇದರಿಂದ ಮಕ್ಕಳಿಗೆ ಇದು ಕಾನ್ಸಂಟ್ರೇಷನು, ಇದು ಫೋಕಸ್ಸು ಅವೆಲ್ಲ ಇಂಪ್ರೂವ್ ಆಗಿದೆ ಸರ್. ನನಗೂ ಕೂಡ ನಾನು YIC ಮಾಡ್ಕೊಂಡಿದ್ದೀನಿ. ಇದ್ರ ಮೂಲಕನೇ ಮೇಡಮ್ ಇಂದನೇ ನಾನು YIC ಮಾಡ್ಕೊಂಡು ಅಗ್ನಿಹೋತ್ರನೂ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಪ್ರತಿ ತಿಂಗಳು 2 ಸತಿ ಮಾಡ್ತೀನಿ ಸರ್. ಥ್ಯಾಂಕ್ ಯು. ಸುಗಂಧಿಂ ಪುಷ್ಟಿವರ್ಧನಂ